ACET ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ನೀಟ್ ಮಾಪಪ್ ರೌಂಡ್. ಭಾಳಷ್ಟು ವಿದ್ಯಾರ್ಥಿಗಳು ಡೌಟ್ಸ್ಗಳನ್ನ ಕೇಳಿದ್ದೀರಾ. ಒಂದು ಸೀರೀಸ್ ಆಗ್ತಾ ಇದೆ, ಯುವರ್ ಡೌಟ್ಸ್ ಆ್ಯಂಡ್ ಅವರ್ ಸೊಲ್ಯೂಷನ್. ಪಾರ್ಟ್ 1ನಲ್ಲಿರೋ ಡೌಟ್ಸ್ಗಳೇ ಬೇರೆ, ಪಾರ್ಟ್ 2 ಆ ವಿಡಿಯೋದಲ್ಲಿರೋ ಡೌಟ್ಸ್ಗಳೇ ಬೇರೆ. ಈಗ ಪಾರ್ಟ್ 3 ಇಲ್ಲಿ ಇರೋ ಡೌಟ್ಸ್ಗಳೇ ಬೇರೆ. ಹಾಗಾಗಿ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ, ಇದೊಂದು ಬಹಳ ಇನ್ಫಾರ್ಮೇಟಿವ್ ವಿಡಿಯೋ. ಈಗ ನೀವು ಚಾಯ್ಸಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ. ಥರ್ಡ್ ರೌಂಡ್ಗೆ ಯಾರು ಎಂಟ್ರಿ ಕೊಡ್ತಾ ಇದ್ದೀರೋ ಅಂತಹ ವಿದ್ಯಾರ್ಥಿಗಳ ಡೌಟ್ಸ್ಗಳಿಗೆ ಈ ವಿಡಿಯೋದಲ್ಲಿ ಸೊಲ್ಯೂಷನ್ ಸಿಗ್ತಾ ಇದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟು ಗೆಟ್ ನ್ಯೂ ಅಪ್ಡೇಟ್ಸ್. ಎಸ್, ವಿ ಶಾಲ್ ಸ್ಟಾರ್ಟ್ ಡೌಟ್ ಸೆಷನ್. ಫಸ್ಟ್ ಡೌಟ್, ಸರ್ ನನಗೆ ಸೆಕೆಂಡ್ ರೌಂಡ್ನಲ್ಲಿ ಸೀಟ್ ಸಿಕ್ಕಿಲ್ಲ ಸರ್, ಏನು ಮಾಡಬೇಕು? ಥರ್ಡ್ ರೌಂಡ್ನಲ್ಲಿ ಬರಲ್ವಾ ಸರ್? ನಿಮಗೆ ಸೆಕೆಂಡ್ ರೌಂಡ್ನಲ್ಲಿ ಸೀಟ್ ಸಿಕ್ಕಿಲ್ಲ, ಫಸ್ಟ್ ರೌಂಡಲ್ಲೂ ಸಿಕ್ಕಿಲ್ಲ, ಬಟ್ ಥರ್ಡ್ ರೌಂಡ್ನಲ್ಲಿ ಸಿಗಬಹುದು. ಯಾಕೆಂದರೆ ಆಪ್ಷನ್ ಎಂಟ್ರಿ ನೀವೀಗ ಕರೆಕ್ಟಾಗಿ ಮಾಡಿ. ನಿಮ್ಮ ರ್ಯಾಂಕ್ ಮೇ ಬಿ ಕಡಿಮೆ ಇರ್ಬೋದು ಅಂತ ಕಾಣಿಸುತ್ತೆ. ಸೀಟ್ ಮೆಟ್ರಿಕ್ಸನ್ನು ರಿಲೀಸ್ ಮಾಡಿದಾಗ ಚೆಕ್ ಮಾಡ್ಕೊಳ್ಳಿ. ಅವೈಲೇಬಲ್ ಸೀಟ್ಸ್ ಯಾವಿದಾವೋ, ನಿಮಗೆ ಇಂಥ ಕಾಲೇಜೇ ಬೇಕು, ನಮಗೆ ಇಂಥ ಬ್ರಾಂಚೇ ಬೇಕು ಅಂತ ನೀವೀಗ ಬ್ರ್ಯಾಂಡ್ ಆಗೋಕ್ಕಾಗಲ್ಲ. ಬಿಕಾಸ್ ರ್ಯಾಂಕ್ ಕಡಿಮೆ ಇದೆ. ಹಾಗಾಗಿ ನೀವು ಯಾವ ಕೋರ್ಸ್ ಸಿಕ್ಕಿದ್ರೂ ಹೋಗೋ ಆಗಿರಬೇಕು. ಯಾವ ಊರಲ್ಲಿ ಯಾವ ಪ್ಲೇಸಲ್ಲಿ ಸಿಕ್ಕಿದ್ರೂ ನೀವು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗುವಾಗಿರಬೇಕು. ಅಂಥವನ್ನ ನೀವೀಗ ಆಪ್ಷನ್ ಎಂಟ್ರಿ ಮಾಡಿ. ಹೊಸದಾಗಿ ನೀವು ಆ್ಯಡ್ ಮಾಡಬಹುದು. ನೀವು ಮುಂಚೆ ಮಾಡಿದ್ರಲ್ಲ ಆಪ್ಷನ್ ಎಂಟ್ರಿ ಸೆಕೆಂಡ್ ರೌಂಡಲ್ಲಿ, ಅಲ್ಲಿರೋ ಕಾಲೇಜ್ಗಳನ್ನ ಬೇಕಾದ್ರೆ ನೀವು ಆ್ಯಡ್ ಮಾಡ್ಬೋದು, ಇಲ್ಲ ಡಿಲೀಟ್ ಮಾಡ್ಬೋದು, ರೀಶಫಲ್ ಮಾಡ್ಬೋದು, ಫ್ರೆಶ್ ಆಪ್ಷನ್ ಎಂಟ್ರಿ ಮಾಡಬಹುದು. ನೆಕ್ಸ್ಟ್ ಡೌಟ್, ಸರ್ ವಿ ಸೆಲೆಕ್ಟ್ ಚಾಯ್ಸ್ 2, ಕ್ಯಾನ್ ವಿ ಆ್ಯಡ್ ಫ್ರೆಶ್ ಕಾಲೇಜಸ್ ಫಾರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಸರ್? ಸರ್ ಆಪ್ಷನ್ ಎಂಟ್ರಿ ಇವಾಗ ಮಾಡೋಕ್ಕೆ ಬರುತ್ತಾ ಸರ್? ಸೆಕೆಂಡ್ ರೌಂಡ್ನಲ್ಲಿ ಸೀಟ್ ಸಿಕ್ಕಿಲ್ಲ ಸರ್. ಚಾಯ್ಸ್ 2 ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಮುಂಚೆ ಹೇಗಾಗ್ತಿತ್ತು ಅಂದರೆ, ಸಪೋಸ್ ಈಗ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರೋ ಸೀಟು ಅದರ ಎಬವ್ ಪ್ರಯಾರಿಟಿ ಕಾಲೇಜ್ಗಳು ಮಾತ್ರ ಉಳ್ಕೊತಾ ಇತ್ತು. ಬಟ್ ಈಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಅಥವಾ ಮಾಪಪ್ ರೌಂಡಲ್ಲಿ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಸಿಕ್ಕಿರೋ ಕಾಲೇಜು ಹೋಲ್ಡ್ ಆಗಿರುತ್ತೆ. ಎಬವ್ ಆ್ಯಂಡ್ ಬಿಲೋ ಕಾಲೇಜುಗಳು ನೀವು ಬೇಕಾದ್ರೆ ಈಗ ಅರೇಂಜ್ ಮಾಡ್ಕೋಬೋದು, ರೀಶಫಲ್ ಮಾಡ್ಕೋಬೋದು, ಡಿಲೀಟ್ ಮಾಡ್ಬೋದು, ಹೊಸ ಕಾಲೇಜುಗಳನ್ನ ಸೇರಿಸ್ಕೋಬೋದು. ಅಂದರೆ ಫ್ರೆಶ್ ಆಪ್ಷನ್ ಎಂಟ್ರಿ ಮಾಡಬಹುದು. ನೆಕ್ಸ್ಟ್ ಡೌಟ್, ಸರ್ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ ಆದರೆ ಕಂಪಲ್ಸರಿ ಅಡ್ಮಿಷನ್ ಆಗಬೇಕು. ಆಗ ಮಾಪಪ್ ರೌಂಡಲ್ಲಿ ಏನು ಮಾಡಬೇಕು ಸರ್? ಒಂದು ಅರ್ಥ ಮಾಡ್ಕೊಳ್ಳಿ, KCET ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ, ನೀಟ್ ವಿದ್ಯಾರ್ಥಿಗಳಿಗೆ ಮಾಪಪ್ ರೌಂಡ್ ಅಂತ, ಟೋಟಲ್ ಇದು ಥರ್ಡ್ ರೌಂಡ್ ಅಂತ. ಬಟ್ ಆ್ಯಕ್ಚುಲಿ ಸುಪ್ರೀಂ ಕೋರ್ಟ್ಗಳ ಆಧಾರದ ಮೇಲೆ ಓನ್ಲಿ ಸೆಕೆಂಡ್ ರೌಂಡ್ ಮಾತ್ರ ಮಾಡಬೇಕು. ಹಾಗಾಗಿ KA ಅದನ್ನು ಮಾಪಪ್ ರೌಂಡ್ ಅಂತ ಕರೆಯುತ್ತೆ, ಈ ಕಡೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಕರೆಯುತ್ತೆ. ನಿಮಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಅಲಾಟ್ ಆಗೋದು ಓನ್ಲಿ ಒನ್ ಸೀಟ್, ಐದರ್ ಮೆಡಿಕಲ್ ಆರ್ ಡೆಂಟಲ್ ಆರ್ ಆಯುಷ್ ಆರ್ BE B ಫಾರ್ಮ್ ವಾಟ್ ಎವರ್. ಒಂದು ಸೀಟ್ ಮಾತ್ರ ನಿಮಗೆ ಸಿಗೋ ಚಾನ್ಸ್ ಇದ್ದರೆ. ಹಾಗಾಗಿ ನಿಮ್ಗೆ ಒಂದು ವೇಳೆ ಮಾಪಪ್ ರೌಂಡ್ನಲ್ಲಿ ಸಿಕ್ಕಿದ್ರೆ KCETನಲ್ಲಿ ಸಿಗೋದಿಲ್ಲ, KCETನಲ್ಲಿ ಸಿಕ್ಕಿದ್ರೆ ಮಾಪಪ್ ರೌಂಡ್ನಲ್ಲಿ ಸಿಗೋದಿಲ್ಲ. ಆ ರೌಂಡೇ ಬೇರೆ, ಈ ರೌಂಡೇ ಬೇರೆ ಅಲ್ಲ. ನೆಕ್ಸ್ಟ್ ಡೌಟ್, ಸರ್ ಫಸ್ಟ್ ರೌಂಡ್ನಲ್ಲಿ ಆಪ್ಷನ್ ಎಂಟ್ರಿ ಐ ಡಿಡ್ ನಾಟ್ ಕಾಲೇಜ್ ಅಪ್ಡೇಟ್ ಆ್ಯಂಡ್ ಸೆಕೆಂಡ್ ರೌಂಡ್ನಲ್ಲಿ ಆಪ್ಷನ್ ಎಂಟ್ರಿ ಆ್ಯಂಡ್ ಕಾಶನ್ ಡೆಪಾಸಿಟ್ ನಾಟ್ ಡನ್. ಅಗೇನ್ ಥರ್ಡ್ ರೌಂಡ್ ಕಾಶನ್ ಡೆಪಾಸಿಟ್ ಪೇಮೆಂಟ್ ಮಾಡೋಕ್ಕೆ ನ್ಯೂ ಲಿಂಕ್ ಬಿಡ್ತಾರಾ ಫಾರ್ MBBS? ನಿಮ್ಮ ಡೌಟ್ಗೆ ಏನು ತಗೊಳ್ಬೇಕೋ ಗೊತ್ತಾಗ್ತಿಲ್ಲ. ಕಾಶನ್ ಡೆಪಾಸಿಟ್ಟು ಪೇ ಮಾಡಿ ಅಂದಾಗ ನೀವು ಮಾಡಿಲ್ಲ, ಈಗ ಮಾಡ್ತೀವಿ ಅಂದರೆ ಯಾವ ಚಾನ್ಸ್ ಇದೆ? ಮೋಸ್ಟ್ಲಿ ಏನಾದರೂ ಚಾನ್ಸ್ ಕೊಟ್ಟರೆ ಕಾಶನ್ ಡೆಪಾಸಿಟ್ನ ಈಗ ಪೇ ಮಾಡಿ ಅಥವಾ ಹೊಸದಾಗಿ ರಿಜಿಸ್ಟ್ರೇಷನ್ಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ನಿಮಗೆ ಚಾನ್ಸ್ ಸಿಗ್ಬೋದು. ನೋಡೋಣ, ನೋಟಿಫಿಕೇಷನ್ಗೋಸ್ಕರ ವೆಯ್ಟ್ ಮಾಡಿ. ಸರ್ ಸೆಕೆಂಡ್ ರೌಂಡ್ನಲ್ಲಿ ಸೀಟ್ ಅಲಾಟ್ ಆಗಿಲ್ಲ, ನೆಕ್ಸ್ಟ್ ಮಾಪಪ್ ರೌಂಡ್ನಲ್ಲಿ ಆಪ್ಷನ್ ಎಂಟ್ರಿ ಮಾಡಬಹುದಾ? ಎಸ್, ಆಪ್ಷನ್ ಎಂಟ್ರಿ ಮಾಡಬಹುದು. ಇನ್ ಸೆಕೆಂಡ್ ರೌಂಡ್ ಅಟ್ ಗಾಟ್ B ಫಾರ್ಮ್ ಐ ಸೆಲೆಕ್ಟೆಡ್ ಚಾಯ್ಸ್ 2 ಆ್ಯಂಡ್ ಪೇಯ್ಡ್ ದ ಫೀಸ್. ನೌ ಇನ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಇಫ್ ಐ ಗೆಟ್ ಇಂಜಿನಿಯರಿಂಗ್ ಕಾಲೇಜ್ then should I pay full engineering fees or this 18,220 will be deducted from engineering fees? ಉತ್ತರ
ತುಂಬ ಸಿಂಪಲ್ ಆಗಿದೆ. ಇದು ಭಾಳಷ್ಟು ವಿದ್ಯಾರ್ಥಿಗಳಲ್ಲಿ ಭಾಳ ಡೌಟ್ಗಳನ್ನ ಕೇಳಿದ್ದಾರೆ ಇದ್ರ ಬಗ್ಗೆ. ನಿಮಗೆ ಬಿ ಫಾರ್ಮಲ್ಲಿ ಈಗ ಸೀಟ್ ಸಿಕ್ಕಿದೆ, ಫೀಸನ್ನು ಪೇ ಮಾಡಿದ್ದೀರಾ, ಬಟ್ ಅಡ್ಮಿಷನ್ ಆಗಬಾರ್ದು. ಓಕೆ, ಫೀಸನ್ನು ಪೇ ಮಾಡಿದ್ದೀರಾ. ನೆಕ್ಸ್ಟ್ ರೌಂಡಲ್ಲಿ ನಿಮಗೀಗ ಬಿ ಇ ಸೀಟ್ ಸಿಕ್ತು. ಸಪೋಸ್ ಈಗ 1,07,000 ಫೀಸ್ ಇತ್ತು ಅಂದ್ಕೊಳ್ಳಿ. ಈ 18,220 ಫೀಸನ್ನು ಅಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ರಿಮೈನಿಂಗ್ ಫೀಸನ್ನು ನೀವು ಕಟ್ಟಬೇಕಾಗುತ್ತೆ. ಓಕೆ, ಈಗ ಕಟ್ಟಿರೋ ಫೀಸು ಎಲ್ಲೂ ಹೋಗಲ್ಲ, ಅದು ವೇಸ್ಟ್ ಆಗಲ್ಲ. ನೆಕ್ಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆದರೆ ಅಲ್ಲಿಗೆ ಅಡ್ಜಸ್ಟ್ ಮಾಡ್ಕೊತಾರೆ. ಆಗ ನೀವು ಎಕ್ಸ್ಟ್ರಾ ಫೀಸನ್ನು ಇದು ಬಿಟ್ಟು ಕಟ್ಟಬೇಕಾಗುತ್ತೆ. ಒಂದು ವೇಳೆ ಇದಕ್ಕಿಂತ ಕಡಿಮೆ ಇರೋ ಸೀಟ್ ಸಿಕ್ಕಿದ್ರೆ ನಿಮಗೆ ರಿಮೈನಿಂಗ್ ಅಮೌಂಟನ್ನು KA ರೀಫಂಡ್ ಮಾಡುತ್ತೆ. ನೆಕ್ಸ್ಟ್ ಡೌಟ್, ಸರ್ ಐ ಹ್ಯಾವ್ ನಾಟ್ ಅಲಾಟೆಡ್ ಎನಿ ಸೀಟ್ ಇನ್ ಫಸ್ಟ್ ಆ್ಯಂಡ್ ಸೆಕೆಂಡ್ ರೌಂಡ್, ಕೆನ್ ಐ ಪಾರ್ಟಿಸಿಪೇಟ್ ಇನ್ ಮಾಪ್ ಅಪ್ ರೌಂಡ್? ಹೌದು, ನೀವು ಭಾಗವಹಿಸ್ಬೋದು, ಆಪ್ಷನ್ ಎಂಟ್ರಿನೂ ಮಾಡ್ಬೋದು. ಬಟ್ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನ್ಯೂ ಎಂಟ್ರೀಸ್ ಬೇಕಾದರೂ ಮಾಡ್ಕೊಳ್ಳಿ. ಸೀಟ್ ಮೆಟ್ರಿಕ್ಸನ್ನು ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ಅವೈಲಬಲ್ ಸೀಟನ್ನು ಆಪ್ಷನ್ ಎಂಟ್ರಿ ಮಾಡಿ. ಒಂದು ವೇಳೆ ನಿಮ್ಮ ರ್ಯಾಂಕಿಂಗ್ ಚೆನ್ನಾಗಿದ್ದರೆ, ನಿಮ್ಮ ಲಕ್ಕು ಚೆನ್ನಾಗಿದ್ದರೆ ನಿಮಗೆ ಸೀಟ್ ಸಿಗೋ ಚಾನ್ಸಸ್ ಇರಬಹುದು. ನೆಕ್ಸ್ಟ್ ಡೌಟ್, ಸರ್ ಐ ಕ್ಯಾನ್ ಆಡ್ ನ್ಯೂ ಕಾಲೇಜಸ್ ಆಫ್ GMP ಇನ್ ಮಾಪ್ ಅಪ್ ರೌಂಡ್ ಆ್ಯಸ್ ಐ ಹ್ಯಾವ್ ಪೇಯ್ಡ್ ಕಾಷನ್ ಡೆಪಾಸಿಟ್? ಹೌದು, ನೀವು ಕಾಷನ್ ಡೆಪಾಸಿಟ್ನ ಪೇ ಮಾಡಿದ್ದೀರಾ. ಓಕೆ, ಮಾಪಪ್ ರೌಂಡಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು GMP ಸೀಟ್ಗಳನ್ನ. ಬಟ್ ಆ ಸೀಟ್ಗಳು ಅವೈಲೇಬಲ್ ಇರಬೇಕಲ್ಲ. ಸಪೋಸ್ ಏನಾದರೂ GMP ಸೀಟ್ಗಳು ಉಳ್ಕೊಂಡಿದ್ರೆ ಸೀಟ್ ಮೆಟ್ರಿಕ್ಸ್ ನೋಡ್ಕೊಳ್ಳಿ, ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಓಕೆ, ನೆಕ್ಸ್ಟ್ ಡೌಟ್, ಸರ್ ಮೈ ಮಾರ್ಕ್ಸ್ ಈಸ್ 558. ಐ ಹ್ಯಾವ್ ಪೇಯ್ಡ್ ಕಾಷನ್ ಡೆಪಾಸಿಟ್, ಪಾರ್ಟಿಸಿಪೇಟೆಡ್ ಇನ್ ಕೌನ್ಸಿಲಿಂಗ್ ಬಟ್ ನಾಟ್ ಅಲಾಟೆಡ್ ಎನಿ ಸೀಟ್. ಕೆನ್ ಐ ಆ್ಯಡ್ ಪ್ರೈವೇಟ್ ಕಾಲೇಜಸ್ ಇನ್ ಮಾಪಪ್ ರೌಂಡ್? ನೀವು ಪ್ರೈವೇಟ್ ಕಾಲೇಜ್ ಬೇಕಾದರೂ ಆ್ಯಡ್ ಮಾಡ್ಕೊಳ್ಳಿ, ಗೌರ್ಮೆಂಟ್ ಕಾಲೇಜ್ ಬೇಕಾದರೂ ಆ್ಯಡ್ ಮಾಡ್ಕೊಳ್ಳಿ, ಅಥವಾ ಪ್ರೈವೇಟ್ ಗೌರ್ಮೆಂಟ್ ಕಾಲೇಜು ಇಲ್ಲ ಪ್ರೈವೇಟ್ ಸೀಟ್ಗಳು ಬೇಕಾದ್ರೂ ಆ್ಯಡ್ ಮಾಡ್ಕೊಳ್ಳಿ. ನಿಮ್ಮ ಮೇಲೆ ಡಿಪೆಂಡು. ಫೀಸ್ ಸ್ಟ್ರಕ್ಚರ್ನ ಚೆಕ್ ಮಾಡಿಕೊಂಡು ಯಾವ ಕಾಲೇಜಲ್ಲಿ ಯಾವ ಸೀಟ್ ಬೇಕು ಅವೈಲೇಬಲ್ ಚೆಕ್ ಮಾಡಿಕೊಂಡು ಸೀಟ್ಗಳನ್ನ ಫ್ರೆಶ್ ಆಪ್ಷನ್ ಎಂಟ್ರಿ ಮಾಡಿ. ನೆಕ್ಸ್ಟ್ ಡೌಟ್, ಸರ್ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಕಾಲೇಜಸ್ನ ಆ್ಯಡ್ ಮಾಡೋಕ್ಕೆ ಮತ್ತು ಡಿಲೀಟ್ ಮಾಡೋಕ್ಕೆ ಆಪ್ಷನ್ಸ್ ಇದೆಯಾ ಸರ್? ಹೌದಪ್ಪ, ಕಾಲೇಜ್ಗಳನ್ನ ನೀವು ಆ್ಯಡ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಅಥವಾ ರೀಅರೇಂಜ್ ಮಾಡ್ಕೋಬೋದು ಮಾಪಪ್ ರೌಂಡಲ್ಲಿ. ನೆಕ್ಸ್ಟ್ ಡೌಟ್, ಇದು ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ, ಸರ್ ಡು ವಿ ಲ್ಯಾಗ್ ಸಿಲೆಬಸ್ ಇಫ್ ಯು ಪಾರ್ಟಿಸಿಪೇಟ್ ಇನ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಇನ್ ಇಂಜಿನಿಯರಿಂಗ್? ಇಂಜಿನಿಯರಿಂಗ್ಗೋಸ್ಕರ ಆಗಲಿ ಅಥವಾ ಮೆಡಿಕಲ್ಗೋಸ್ಕರ ಆಗಲಿ ನೀವು ಥರ್ಡ್ ರೌಂಡ್ಗೆ ಭಾಗವಹಿಸಿದ್ರೆ ಸಿಲೆಬಸ್ ಅಕ್ಟೋಬರ್ 1 ಸ್ಟಾರ್ಟ್ ಆಗ್ತಾ ಇದೆ. ಆಗ ಇಂಡಕ್ಷನ್ ಕ್ಲಾಸಸ್ಗಳನ್ನ ಸ್ಟಾರ್ಟ್ ಮಾಡ್ತಾರೆ, ಮೀನ್ಸ್ ಬೇಸಿಕ್ ಕ್ಲಾಸ್ಗಳನ್ನ ಸ್ಟಾರ್ಟ್ ಮಾಡ್ತಾರೆ. ನಿಮಗೆ ಒಳ್ಳೆ ಸೀಟ್ ಸಿಗಬೇಕು, ನೀವು ಅಂದ್ಕೊಂಡಿರೋ ಕಾಲೇಜು ಸಿಗಬೇಕು ಅಂದರೆ ನೀವು ವೆಯ್ಟ್ ಮಾಡಬೇಕು. ಸಿಲೆಬಸ್ ಆಗಿದ್ದರೆ ಸಿಲೆಬಸ್ನ ಆಮೇಲೆ ಹೋಗಿ ನೀವು ಕಂಪ್ಲೀಟ್ ಮಾಡ್ಕೋಬೋದಲ್ವ. ಫ್ರೆಂಡ್ಸ್ ಆಗ್ತಾರೆ, ಆಮೇಲೆ ನೋಟ್ಸ್ಗಳನ್ನ ಬರ್ಕೊಂಡು ಡೌಟ್ಸ್ಗಳನ್ನ ಕ್ಲಾರಿಫೈ ಮಾಡ್ಕೋಬೋದು. ನೀವು ಬೇಕಾದ್ರೀಗ ಮೇಯ್ನ್ ಒಳ್ಳೆ ಸೀಟ್ ಬೇಕಲ್ವ, ಒಳ್ಳೆ ಕಾಲೇಜ್ ಬೇಕಲ್ವ, ವೆಯ್ಟ್ ಮಾಡಲೇಬೇಕು. ಇನ್ನೂ ತುಂಬ ಡೌಟ್ಸ್ಗಳು ಇದೆ, ಅದರಲ್ಲಿ ಕೆಲವನ್ನ ಮಾತ್ರ ಪಿಕ್ ಮಾಡಿಕೊಂಡು ಆಲ್ಮೋಸ್ಟ್ ರಿಪೀಟ್ ಆಗಿರೋವನ್ನ ಅವಾಯ್ಡ್ ಮಾಡಿದ್ದೀವಿ. ಏನಾದರೂ ಇನ್ನೂ ಡೌಟ್ಸ್ಗಳಿದ್ದರೆ ಕಾಮೆಂಟ್ಸ್ ಹಾಕಿ, ನೆಕ್ಸ್ಟ್ ವಿಡಿಯೋದಲ್ಲಿ ಅದಕ್ಕೆ ರಿಪ್ಲೈ ಕೊಡ್ತೀವಿ. ಅಥವಾ ನೆಕ್ಸ್ಟ್ ವಿಡಿಯೋದಲ್ಲಿ ಲೈವ್ ಸೆಷನ್ಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಆ ಲೈವಲ್ಲಿ ನಿಮ್ಮ ಡೌಟ್ಸ್ಗಳನ್ನ ಕೇಳ್ಬೋದು. ಓಕೆ, ಇದಿಷ್ಟೇ ಇವತ್ತಿನ ಮಾಹಿತಿ. ಟೇಕ್ ಕೇರ್, ಆಲ್ ದಿ ಬೆಸ್ಟ್.